ವಿರೋಧಿಸಿ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಕನ್ನಡ ಪರ ಸಂಘಟನೆಗಳಿಂದ ಕರ್ನಾಟಕ ಬಂದ್ ಘೋಷಣೆ ಆಗಿದೆ. ಕಾವೇರಿ ಅನ್ಯಾಯವನ್ನ ವಿರೋಧಿಸಿ ಮುಂದಿನ ತಿಂಗಳು 13ನೇ ತಾರೀಕು ಯಾರು ಇದಕ್ಕೆ ವಿರೋಧ ಮಾಡಬೇಡಿ, ನೈತಿಕ ಬೆಂಬಲ ಅಂತ ಹೇಳಬೇಡಿ. ನಾನು ಎಲ್ಲರನ್ನೂ ಅಭಿಮಾನದಿಂದ ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. 13ನೇ ತಾರೀಕು ಐತಿಹಾಸಿಕವಾದಂಥ ದಿನ. 6ರಿಂದ ಸಂಜೆ 6ವರೆಗೆ ಆಸ್ಪತ್ರೆಗಳು ಅವಕ್ಕೆಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಮಗ್ರ ಕರ್ನಾಟಕ ಬಂದ್. ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು. ಇಡೀ ರೈತ ಬಾಂಧವರು ಭಾಗವಹಿಸಿ. ನಿಮಗಾಗಿ, ಕನ್ನಡಿಗರಿಗಾಗಿ, ಬೆಂಗಳೂರಿನ ಜನ ಕುಡಿಯೋ ನೀರು ತಮಿಳುನಾಡಿಗೆ ಹೋದರೆ ಕುಡಿಯೋ ನೀರು ಬಹಳ ತೊಂದರೆ. ಈಗಾಗಲೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದ್ದಾರೆ. ಅಧ್ಯಕ್ಷರಾದಂಥ ಜಯಮಾಲ ಅವರು ರಾಜ್ಯ ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು, ಕಾರ್ಮಿಕರು, ಕಾರ್ಪೊರೇಷನ್ ಕಾರ್ಮಿಕರು, ಹೋಟೆಲ್ ಸಂಘ, ಹೋಟೆಲ್ ಸಂಘದವರು, ಲಾರಿ ಮಾಲೀಕರ ಸಂಘ, ಆಟೋ ಚಾಲಕರು. ನಾವು ಹೋಟೆಲ್ ಮಾಲೀಕರಿಗೆ ಸಿಲಿಂಡರ್ಗಾಗಿ ಸಪೋರ್ಟ್ ಮಾಡಿದ್ದೇನೆ. ರಿಕ್ಷಾದವ್ರಿಗೆ ಸಪೋರ್ಟ್ ಮಾಡಿದ್ದೀವಿ. ಮಾಡ್ತಾರೆ. ಪ್ರವೀಣ್ ಕುಮಾರ್ ಶೆಟ್ಟಿ ಹೇಳ್ತಾ ಇದ್ದಾರೆ, ಮಾಡ್ತಾರೆ. ಹೋಟೆಲ್ ಮಾಲೀಕರು, ರಾವ್ ಅವರೆಲ್ಲ ನನ್ನ ಜೊತೆಲಿ ಚಳವಳಿ ಮಾಡ್ತಾ ಇದ್ರು. ಮಾಲೀಕರೆಲ್ಲ ಅವರೆಲ್ಲರಿಗೂ ತೀವ್ರವಾಗಿ ನಾವು ಗಂಭೀರವಾಗಿ ಹೇಳ್ತಾ ಇದ್ದೀವಿ. ಯಾವುದು? ಇಡೀ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಸಾಕ ಇನ್ಯಾರಿಗೆ ಹೇಳ್ಬೇಕು? ಆಯ್ತಾ? ರೈತ ಸಂಘಟನೆ ಕೇಳಿದ್ವಲ್ಲ, ಇನ್ಯಾರಿಗೆ ಹೇಳ್ಬೇಕು? ಮಹಲ್ಗಳು, ಚಿತ್ರಮಂದಿರಗಳು, ಅವರು ಖಾಸಗಿ ಬಸ್ ಮಾಲೀಕರ ಜೊತೆಲಿ ಮಾತನಾಡ್ತೀವಿ. ಲಾರಿ ಮಾಲೀಕರು, ಖಾಸಗಿ ನಟರಾಜ್ ಅವ್ರ ಹತ್ರ ಮಾತಾಡ್ತೀವಿ. ಬಹುಶಃ ಎಲ್ಲರೂ ಬೆಂಬಲ ಆಯ್ತಾ? ಓಲಾ, ಊಬರ್ ಎಲ್ಲ ಅವತ್ತು ನನ್ನ ಪ್ರಕಾರ ವಿಮಾನಗಳು ನಿಲ್ಲಬೇಕು, ಓಡಾಡಬಾರ್ದು. ಯಾವ ಪ್ರಯಾಣಿಕರು ವಿಮಾನ ನಿಲ್ದಾಣಕ್ಕೆ ಹೋಗ್ಬಾರ್ದು. ಅದೇ ಅವ್ರು ಕೊನೆಗೆ ಬರ್ತೀನಿ. ಮೊದಲೇ ಹೇಳ್ಬಿಡ್ತಾರೆ. ಏನಂತ ಹೇಳಿ BMTC ಕೇಸ್ ಚೆನ್ನೈ ಅವ್ರು ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರು, ಸರ್ಕಾರಿ ಇದು ಬಸ್ಸು ಚಾಲಕರ ಸಂಘ, ಸಾರಿಗೆ ಚಾಲಕರ ಸಂಘ ಮತ್ತು ಅನಂತ ಸುಬ್ರಾವ್ ಮಗಳು ಪಾಪ ಅವರಿದ್ದಾರೆ. ಅವ್ರ ಹತ್ರ ಮಾತಾಡ್ತೀವಿ, ಒಪ್ಕೊಳ್ತಾರೆ. ಅದರಲ್ಲೇನು ಅನುಮಾನ ಇಲ್ಲ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಂದು ಆಗಬೇಕಾದ್ರೆ ನೀವೇ ಕಾರಣ. ಬಂದ್ ಅಂತ ಕೊಟ್ಟು ಯಾರು ಬೆಂಬಲ ಇಲ್ಲ, ಯಾರು ದಿನ ಕೊಟ್ಟು ಜನಕ್ಕೆ ನೀವೇ ಬಂದ್ ಮಾಡೋರು. ಆದ್ದರಿಂದ ನಾನು ಭಾಳ ಅತ್ಯಂತ ಗಂಭೀರವಾಗಿ ಪವಿತ್ರ ಅವರು ಸೇರಿದಂತೆ ಎಲ್ಲರನ್ನ, ನಾನು ಅವರ ಮಹಿಳಾ ಪತ್ರಕರ್ತರನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.